ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಕೆರಳಿ ಕೆಂಡ ಆಗಿದೆ ಕೇಸರಿಪಾಳ್ಯ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ಕೂಡ ನಡೆಯುತ್ತೆ. ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಗೆ ತಯಾರಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಧರಣಿ ನಡೆಯುತ್ತೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಅಂತ ನಾಯಕರು ಸಜ್ಜಾಗಿದ್ದಾರೆ. ಜನವರಿ 5ನೇ ತಾರೀಕಿನಿಂದ ಬಸ್ ದರ ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕೋದಕ್ಕೆ ಅಂತ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಈಗಾಗಲೇ ಸಾರಿಗೆ ಸಚಿವ ಆಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಅನಿವಾರ್ಯವಾಗಿ ದರ ಏರಿಕೆ ಮಾಡಲೇಬೇಕಿತ್ತು, ಹಾಗಾಗಿ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಪ್ರಯಾಣಿಕರ ಮೇಲೆ ಹೊರೆ ಅನ್ನುವಂಥ ಕಾರಣಕ್ಕೆ ಬಸ್ ಪ್ರಯಾಣ ದರ ಹೆಚ್ಚಳಕ್ಕೆ ಈಗ ಬಿಜೆಪಿ ನಾಯಕರು ಕೆರಳಿ ಕೆಂಡಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಸರ್ಕಾರದ ವಿರುದ್ಧ ಮತ್ತೊಂದು ಅಸ್ತ್ರ ಸಿಕ್ಕಂತಾಯ್ತು ಇವರಿಗೀಗ. ಹೀಗಾಗಿ ಇದನ್ನೇ ಇಟ್ಕೊಂಡು ಪ್ರಯಾಣಿಕರಿಗೆ ಹೊರೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕೋದಕ್ಕೆ ಬಸ್ ಪ್ರಯಾಣದ ದರವನ್ನು ಏರಿಕೆ ಮಾಡೋದು ಬೇಡ ಅಂತ ಆಗ್ರಹಿಸೋದಕ್ಕೆ, ಆಕ್ರೋಶವನ್ನು ಹೊರಹಾಕೋದಕ್ಕೆ ಅಂತ ಈ ಪ್ರತಿಭಟನೆ ನಡೀತಾ ಇರುವಂಥದ್ದು. ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಇನ್ನು ಕೂಡ ಪ್ರತಿಭಟನೆ ಶುರು ಆಗಿಲ್ಲ. ಪ್ರತಿಭಟನೆ, ಧರಣಿ, ಆಕ್ರೋಶ ಇದೆಲ್ಲವೂ ಕೂಡ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಗೆ ಬರ್ತಾರೆ ಎನ್ನಲಾಗ್ತಾ ಇದೆ. ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಅಂದರೆ 15% ಟಿಕೆಟ್ ದರ ಏರಿಕೆ ಮಾಡಿದ್ದೀವಿ ಅಂತ ಈಗಾಗಲೇ ಸಾರಿಗೆ ಸಚಿವ ಆಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಇದು ಗ್ರಾಹಕರಿಗೆ ಅಥವಾ ಪ್ರಯಾಣಿಕರಿಗೆ ಏನಿದೆ ಹೊರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಬಿಜೆಪಿಯವರು ಪ್ರತಿಭಟನೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಬಸ್ ದರ ಏರಿಕೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ಪ್ರತಿಭಟನೆ ಶುರುವಾಗುತ್ತೆ, ಯಾವ್ಯಾವ ನಾಯಕರು ಜಾಯ್ನ್ ಆಗ್ತಾರೆ ಅಂತ? ಮಿತಿ ರಾಜ್ಯ ಸರ್ಕಾರದ ಮತ್ತೊಂದು ಬಸ್ ಟಿಕೆಟ್ ದರ ಏರಿಕೆ ತೀರ್ಮಾನದ ಹಿನ್ನೆಲೆ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸುಮಾರು 11:30ಕ್ಕೆ ಈ ಪ್ರತಿಭಟನೆ ಶುರುವಾಗುತ್ತೆ. ಆರ್ ಅಶೋಕ್ ಜೊತೆಗೆ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಜೊತೆಗೆ ಬಿಜೆಪಿ ಶಾಸಕರು ಹಾಗೂ ನಾಯಕರು, ಮುಖಂಡರು ಭಾಗವಹಿಸುವ ಸಾಧ್ಯತೆಗಳು ಇದೆ. ಒಂದು ಕಡೆ ಗ್ಯಾರಂಟಿಯಿಂದಲೇ ಇದೆಲ್ಲದಕ್ಕೂ ಕಾರಣ ಆಗ್ತಾ ಇದೆ ಅನ್ನೋದು ಈಗಾಗಲೇ ವಿಪಕ್ಷ ನಾಯಕರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಏನು ಈಗಾಗಲೇ ಅಭಿವೃದ್ಧಿ ಹಣವನ್ನ ಎಲ್ಲವನ್ನೂ ಅದಕ್ಕೆ ಹಾಕ್ಲಾಗ್ತಾ ಇದೆ. ಹಾಗಾಗಿ ಬೆಲೆ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ಬಸ್ ಟಿಕೆಟ್ 15% ದರ ಹೆಚ್ಚಳ, ಅಂದ್ರೆ ಜನವರಿ 5ರಿಂದ ದರ ಹೆಚ್ಚಳ ಮಾಡುವ ಸಾಧ್ಯತೆಗಳು ಇದೆ. ಈಗಾಗಲೇ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಹೀಗಾಗಿ ತೀರ್ಮಾನ ಮಾಡಿರುವಂತದ್ದು ಸರ್ಕಾರದ ನಿನ್ನೆ ನಡೆದಂತ ಒಂದು ಕ್ಯಾಬಿನೆಟ್ ನಲ್ಲೂ ಕೂಡ ತೀರ್ಮಾನ ಆಗಿರೋದು. ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಯಾವುದಕ್ಕೆ ನಾವು ರೇಟ್ ಜಾಸ್ತಿ ಮಾಡ್ತಾ ಇದೀವಿ, ಟಿಕೆಟ್ ದರ ಹೆಚ್ಚಿಗೆ ಮಾಡ್ತಾ ಇದೀವಿ, ಯಾವ ಕಾರಣಗಳನ್ನ ಇಟ್ಕೊಂಡು ಈ ಎಲ್ಲ ಬೆಲೆ ಏನು ದರ ಏರಿಕೆ ಆಗ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಈ ಬಸ್ ಟಿಕೆಟ್ ದರ ಯೋಜನೆಯೇ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಮತ್ತೊಂದು ಜಟಾಪಟಿಗೆ ಶುರುವಾಗಿರುವಂತದ್ದು. ಒಂದು ಕಡೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು 5,500 ಕೋಟಿ ಸಾಲವನ್ನ ಇಟ್ಟು ಹೋಗಿದ್ದಾರೆ. ಹಾಗಾಗಿ ಇದನ್ನ ಸರಿದೂಗಿಸೋದಕ್ಕೆ ನಾವು ಆ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡ್ತಾ ಇದೀವಿ ಅನ್ನೋದು ಕೂಡ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಬಿಜೆಪಿ ನಾಯಕರು ಗ್ಯಾರಂಟಿ ಸ್ಕೀಮ್ಗಳನ್ನ ಜಾರಿಗೆ ತಂದಿರೋದ್ರಿಂದ ಸರ್ಕಾರದಲ್ಲಿ ಹಣ ಇಲ್ಲದೆ ಎಲ್ಲಾ ರೀತಿಯ ಒಂದು ಬೆಲೆಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಟಿಕೆಟ್ ದರವನ್ನ ಜಾಸ್ತಿ ಮಾಡಿ ಜನರ ಮೇಲೆ ಬರೆ ಹಾಕ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಬಿಜೆಪಿ ನಾಯಕರ ಆರೋಪ. ಅದರಲ್ಲೂ ಹೊಸ ವರ್ಷ ಬಂದ ಬೆನ್ನಲ್ಲೇ ಈ ರೀತಿ ಹೆಚ್ಚಿಗೆ ಮಾಡ್ತಾ ಇರೋದು ಸಾಕಷ್ಟು ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ. ಒಂದು ಕಡೆಯಿಂದ ಶಕ್ತಿ ಯೋಜನೆ ಅಡಿ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಕೊಟ್ರೆ, ಮತ್ತೊಂದು ಕಡೆ ಪುರುಷರಿಗೆ ಈ ಪರ ಹೆಚ್ಚಾಗ್ತಾ ಇದೆ. ಅಂದ್ರೆ ಟಿಕೆಟ್ ದರ ಹೆಚ್ಚೆ ಮಾಡೋದ್ರಿಂದ
ಪುರುಷರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಸರ್ಕಾರ. ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಕಿತ್ಕೊಳ್ತಾ ಇದೆ ಎಂಬ ಆರೋಪವನ್ನ ಮಾಡಿ ಇವತ್ತು ಸರ್ಕಾರದ ವಿರುದ್ಧ ಹಾಗೂ ಸಾರಿಗೆ ಟಿಕೆಟ್ ದರ ಹೆಚ್ಚಳ ಮಾಡಿರೋ ವಿರುದ್ಧ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇರೋಂಥದ್ದು ನೀತಿ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.